ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘ ಹಾಗೂ ಶ್ರೀ ಜಯಭಾರತಿ ಸಹಕಾರ ಪ್ರೌಢಶಾಲೆಯ ವತಿಯಿಂದ ಶೈಕ್ಷಣಿಕ ವರ್ಷ 2026-27ನೇ ಸಾಲಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ನವೀಕರಣ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭವು ಅತ್ಯಂತ ಸಂಭ್ರಮ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಅತ್ತಿಬೆಲೆಯ ಬಳ್ಳೂರು ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಂಘದ ವತಿಯಿಂದ ಅಂದಾಜು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರೌಢಶಾಲೆ ಕಟ್ಟಡವನ್ನು ನವೀಕರಿಸಲಾಗಿದೆ. ನವೀಕೃತ ಕಟ್ಟಡದ ಪ್ರಾರ್ಥನಾ ಸ್ಥಳದ ಮೇಲ್ಭಾಗದಲ್ಲಿ ಸಂಘದ ವತಿಯಿಂದ ಹಾಗೂ ಹಳಿ ಚಂದಾಪುರದ ಮೈನಿ ಪ್ಲಾಸ್ಟಿಕ್ಸ್ ಮತ್ತು ಕಾಪೋಸಿಟ್ ಪ್ರೈ ಲಿಮಿಟೆಡ್ ಕಂಪನಿಯ ವತಿಯಿಂದ 20 ಲಕ್ಷ ರೂಪಾಯಿ ಹಾಗೂ ಸಂಘದ ವತಿಯಿಂದ 5 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಬ್ಬಿಣದ ಭಾವನಿ ಸಭಾಂಗಣವನ್ನು ನಿರ್ಮಿಸಲಾಗಿದೆ. ಶಾಲಾ ಕಟ್ಟಡದ ಮುಂಭಾಗದಲ್ಲಿ ಶ್ರೀ ಬಿ.ಕೆ. ರಂಗಸ್ವಾಮಿ ಹಳೆಯ ವಿದ್ಯಾರ್ಥಿ ಹಾಗೂ ಹಳೆಯ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಸಹಪಾಠಿಗಳು 1989-90ರ ಬ್ಯಾಚ್ ವತಿಯಿಂದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸಿಪಿ ಕೆಲಸವನ್ನ ನೆರವೇರಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರಿ ಸಂಘದ ಅಧ್ಯಕ್ಷರಾದ ಎನ್ ಶಿವಕುಮಾರ್ ಅವರು ವಹಿಸಿದ್ದರು. ಹಾಗೆಯೇ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ 8 ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ನೂತನ ಸೌಲಭ್ಯಗಳ ಲೋಕಾರ್ಪಣೆಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ವಾತಾವರಣ ದೊರೆತಂತಾಗಿದ್ದು, ಊರಿನ ನಾಗರಿಕರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಂಘದ ಪದಾಧಿಕಾರಿಗಳು ಈ ಮಹತ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಬಿಎನ್ ಗಂಗಾಧರ್, ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಸ್ಥೆಯ ಮಾರ್ಗದರ್ಶಕರಾದ ಭೋಜರಾಜ್, ಹಿರಿಯ ವಕೀಲರು, ಹಳೆ ಚಂದಾಪುರದ ಸಿಎಫ್ಒ ಮೈನಿ ಪ್ಲಾಸ್ಟಿಕ್ ಮತ್ತು ಕಾಂಪೋಸಿಟ್ ಪ್ರೈವೇಟ್ ಲಿಮಿಟೆಡ್ನ ಗೋವರ್ಧನ್ ಮೂರ್ತಿ, ಜಯ ಕರ್ನಾಟಕ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ರೆಡ್ಡಿ, ಮಾಜಿ ಅಧ್ಯಕ್ಷರುಗಳು, ಮಾಜಿ ಪದಾಧಿಕಾರಿಗಳು ಹಾಗೂ ಮಾಜಿ ನಿರ್ದೇಶಕರುಗಳು, ನಿವೃತ್ತ ಮುಖ್ಯೋಪಾಧ್ಯಾಯರುಗಳು, ನಿವೃತ್ತ ಸಹ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ನಾನು ಹಾಜರಾಗಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ನಾವು ಬಳ್ಳೂರು ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ನಾಗರಾಜ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಅನಿಲ್ ಕುಮಾರ್ ರೆಡ್ಡಿ, ಚಂದ್ರಶೇಖರ್ ಮತ್ತು ಸುಮಾರು ಒಂದು 25 ಹಳೆಯ ವಿದ್ಯಾರ್ಥಿಗಳು, 25ಕ್ಕಿಂತ ಹೆಚ್ಚಾಗಿ ನಮ್ಮ ಬಳ್ಳೂರು ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಈ ಸ್ಕೂಲನ್ನು ಒಂದು 6 ತಿಂಗಳಿಂದ ನೀವು ಯಾರಾದರೂ ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ತಿತ್ತೋ ಏನೋ. ಈ ಸ್ಕೂಲ್ಗೆ ನೀವೇ ಅಡ್ಮಿಟ್ ಮಾಡಿಸ್ತಾ ಇರಲಿಲ್ಲ ಮಕ್ಕಳನ್ನ, ಅಂಥ ಕಂಡೀಷನ್ಗೆ ಇದು ತಲುಪಿತ್ತು. ಯಾಕೆ ಕಾರಣಾಂತರಗಳಿಂದ ಇದು ಸ್ವಲ್ಪ ಅಸಡ್ಡೆಯಿಂದ ನಡ್ಕೋತಾ ಇದ್ರು ಅನಿಸುತ್ತೆ. ಯಾಕೆಂದರೆ ಸುತ್ತಮುತ್ತಲು ಇಂಗ್ಲೀಷ್ ಮೀಡಿಯಮ್ಮು ಖಾಸಗಿ ಸ್ಕೂಲುಗಳು ಬಂದ ಮೇಲೆ ಈ ಸ್ಕೂಲ್ಗೆ ತುಂಬ ಬಡವ್ರನ್ನ ಸೇರಿಸ್ತಾರೆ. ಇದನ್ನು ಯಾರೂ ಅಷ್ಟು ಇಡಿಸ್ಕೊಂಡಿರಲಿಲ್ಲ. ಅಷ್ಟು ನಮ್ಮ ಅನಿಲ್ ಕುಮಾರ್ ರೆಡ್ಡಿಯವರು ಈ ಸ್ಕೂಲಿನ ಪದಾಧಿಕಾರಿಗಳಾಗಿದ್ದು, ಅವರ ಜೊತೆಗೆ ಬೇರೆಯವರೆಲ್ಲ ಸಹಕಾರ ಕೊಟ್ಟು ನಮ್ಮನ್ನು ಕೇಳಿಕೊಂಡಾಗ ನಮ್ಮ ಊರಿಂದ ಎಲ್ಲರೂ ನಮ್ಮ ಕೈಯಲ್ಲಾದಷ್ಟು, ಅವರವರ ಕೈಯಲ್ಲಾದಷ್ಟು ಹಣ ಸಹಾಯ ಮಾಡಿ ಈ ಸ್ಥಿತಿಗೆ ಇವತ್ತು ಒಂದು ಕಾನ್ವೆಂಟ್ ಸ್ಕೂಲ್ ಸ್ಟ್ಯಾಂಡರ್ಡ್ಗೆ ಈ ಸ್ಕೂಲನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ನಾನು ಈ ಸ್ಕೂಲಲ್ಲೇ 74ರಿಂದ 77ವರೆಗೂ 3 ವರ್ಷ 8, 9, 10ನೇ ತರಗತಿವರೆಗೂ ಓದಿ ನಾನು ಈ ಸ್ಕೂಲಿಂದ ಆಚೆ ಹೋಗಿ ನಾನು
ಜೀವನದಲ್ಲಿ ನನ್ನ ಗುರಿಯನ್ನು ಸಾಧಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದ್ದೀನಿ. ಇನ್ನೂ ಸಕ್ಸಸ್ ಕಾಣಬೇಕು ಅಂತ ನಾನು ಎಲ್ಲರಿಗೂ ನನ್ನ ಅಭಿಪ್ರಾಯನೇ ನನ್ನ ಮಿತ್ರರಿಗೂ ಹಾಗೂ ಈ ಸ್ಕೂಲಲ್ಲಿ ಓದಿ ಮುಂದಕ್ಕೆ ಬಂದು ಈ ಸ್ಕೂಲಿನ ಖ್ಯಾತಿಯನ್ನು ಮೆರೆಸಬೇಕು ಅಂತ, ಅವರ ಬಡತನ ಇದಕ್ಕೆ ಅಡ್ಡಿ ಬರಬಾರ್ದು, ಅದಕ್ಕೋಸ್ಕರ ನಮ್ಮ ಎಫರ್ಟ್ನ ನಾವು ಮಾಡಿದ್ದೀವಿ. ಇನ್ನು ಅದನ್ನು ಉಪಯೋಗಿಸ್ಕೊಳ್ಳೋದು ಹುಡುಗರ ಕೈಯಲ್ಲಿದೆ. ಅದೇ ರೀತಿ ನಾನು ಸುತ್ತಮುತ್ತಲು ಬೇರೆ ಊರವರು ಈ ಸ್ಕೂಲಿಗೆ ಇನ್ನೂ ಹಳೆಯ ವಿದ್ಯಾರ್ಥಿಗಳು ಬೇಕಾಷ್ಟು ಜನ ಇದ್ದಾರೆ. ಅವರ ಕೈಯಲ್ಲಾದಷ್ಟು ಇನ್ನೂ ಸಾಕಷ್ಟು ಕೆಲಸಗಳು ಮಾಡಿ ಈ ಸ್ಕೂಲನ್ನು ಇನ್ನೂ ಮೇಲ್ ದರ್ಜೆಗೆ ತೆಗೆದುಕೊಂಡು ಹೋಗ್ಬೋದು ಅಂತ ನಾನು ಆಶೀರ್ವಾದಿಸ್ತೇನೆ. ನೂತನ ಕಟ್ಟಡದ ಇಂಗ್ಲೀಷ್ ಮೀಡಿಯಂ ಶಾಲೆಯ ಒಂದು ಶಾಲೆಯನ್ನು ಕೊಠಡಿಯನ್ನು ನಾವು ನಮ್ಮ ಧನ ಸಹಾಯ ಮಾಡಿರುತ್ತೇವೆ. ಅದೇ ಸಮಯದಲ್ಲಿ ಈ ಶಾಲೆಯ ಸ್ಥಿತಿಗತಿಯನ್ನು ನೋಡಲೊಮ್ಮೆ ಈ ಶಾಲೆಗೆ ಭೇಟಿ ನೀಡಿರುತ್ತೇನೆ. ಇದು ಅಧೋಸ್ಥಿತಿ ತಲುಪಿತ್ತು. ಇಲ್ಲಿ ಮಕ್ಕಳು ಅಡ್ಮಿಷನ್ ಮಾಡೋ ಸ್ಟೇಜಲ್ಲೇ ಇರಲ್ಲ, ಆ ಥರ ಇತ್ತು. ಮಣ್ಣು ಮಕ್ಕಳು ಯೂನಿಫಾರ್ಮ್ ಒಂದಿನ ಹಾಕಿದ್ರೆ ನಾಳೆ ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಬಡ ಮಕ್ಕಳು ದಿನ ಒಂದೊಂದು ಯೂನಿಫಾರ್ಮ್ ಹೊಸ ಬಟ್ಟೆ ಹಾಕ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರೈವೇಟ್ ಸ್ಕೂಲಲ್ಲಾದರೆ ಡೈಲಿ ಒಂದೊಂದು ಜೊತೆ ಬಟ್ಟೆ ಕೊಡ್ತಾರೆ. ಇಲ್ಲಿ 2 ದಿನ 3 ದಿನಕ್ಕೆ ಆಗೋಂಥ ವ್ಯವಸ್ಥೆನಿದೆ. ಯಾಕಂದರೆ ಇಲ್ಲಿ ಬರೋರೆಲ್ಲ ಬಡವರು. ಆದ್ದರಿಂದ ಇಲ್ಲಿ ಶುಚಿತ್ವ ಕಾಪಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕಂತೇಳಿ, ಈ ಶಾಲೆಯನ್ನು ನವೀಕರಣ ಮಾಡಬೇಕಂತೇಳಿ ಒಂದು ಪ್ರಯತ್ನಪಟ್ಟು ಆಡಳಿತ ಮಂಡಳಿಯವರ ಹತ್ರ ಮಾತಾಡಿ ನಾವು ಬಳ್ಳೂರಿನ ಸಹಯೋಗದಲ್ಲಿ ಇದನ್ನು ಒಂದು ಉನ್ನತವಾಗಿ ಒಂದು ನವೀಕರಣ ಮಾಡಬೇಕಂತ ಹೇಳಿದಾಗ ಎಲ್ಲರೂ ಸಂತೋಷದಿಂದ ಒಪ್ಪಿದ್ರು. ಹಾಗೆ ನಮ್ಮ ಅನಿಲ್ ಕುಮಾರ್ ಇದಕ್ಕೆ 3 ತಿಂಗಳಿಂದ ಭಾಳ ಶ್ರಮ ವಹಿಸಿ, ನಾವು ಏನೇ ದುಡ್ಡು ಕೊಟ್ಟಿರ್ಬೋದು, ಅದಕ್ಕೆ ಒಬ್ಬ ಕಾರ್ಯಕರ್ತ ಬೇಕಲ್ವಾ ಕೆಲಸ ಮಾಡೋದಕ್ಕೆ. ಜೈ ಭಾರತಿ ಸ್ಕೂಲ್ಗೆ ಇಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇರೋಂಥವ್ರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಇದೇ ಶಾಲೆಯಲ್ಲಿ 93-94ರಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಈ ಶಾಲೆಯನ್ನು ನೋಡ್ತಾ ಇದ್ದರೆ ನಾವು ಓದಿದ್ದ ಕಾಲದಲ್ಲಿ ಇದ್ದಂಗಿಲ್ಲ. ಎಷ್ಟೋ ಜನ ದಾನಿಗಳು ಇವತ್ತು ಈ ಒಂದು ಶಾಲೆನ ಒಳ್ಳೆ ಉನ್ನತ ರೀತಿಯಲ್ಲಿ ತಗೊಂಡೋಗಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನದಾಗಿ ಹಳೆ ವಿದ್ಯಾರ್ಥಿಗಳು ಅವರ ಒಂದು ವಿದ್ಯಾಭ್ಯಾಸ ಮಾಡಿದಂತಹ ಗುರುಕುಲವನ್ನು ಇನ್ನೂ ಚೆನ್ನಾಗಿ ಎತ್ಕೊಂಡೋಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹಾರೈಸ್ತೀನಿ. ಇವತ್ತು ಬಹಳ ಖುಷಿಯಿಂದ ಬಳ್ಳೂರಿನ ಗ್ರಾಮಸ್ಥರೆಲ್ಲ ಸೇರಿ ಜಯಭಾರತಿ ವಿದ್ಯಾಸಂಸ್ಥೆಗಳ ಒಂದು ಕಟ್ಟಡವನ್ನು ನವೀಕರಣಗೊಳಿಸಿ ಒಳ್ಳೆಯ ಪೇಂಟ್ ಮತ್ತು ಚೇರ್ಸ್ ಏನು ಅವಶ್ಯಕತೆ ಇದೆ ಈ ಸ್ಕೂಲ್ಗೆ, ಈ ಕಟ್ಟಡಕ್ಕೆ, ಅದನ್ನೆಲ್ಲ ವ್ಯವಸ್ಥೆಯನ್ನು ಎಲ್ಲ ಬಳ್ಳೂರು ಗ್ರಾಮಸ್ಥರು ಅವರ ತನು ಮನ ಧನ ಎಲ್ಲವನ್ನು ನೀಡಿ ಇವತ್ತು ಒಳ್ಳೆಯ ಸುಂದರವಾದ ಕಟ್ಟಡವನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಜವಾಬ್ದಾರಿಯನ್ನು ಹೊತ್ತಂಥ BN ಅನಿಲ್ ರೆಡ್ಡಿ ಅವರು, ಅನಿಲ್ ಕುಮಾರ್ ಅವರು ಬಹಳ ಶ್ರಮವಹಿಸಿ ತನ್ನದೇ ಆದ ಮನೆ ರೀತಿ ಎಲ್ಲ ಕಾರ್ಯವನ್ನು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಬಳ್ಳೂರಿನ ಗ್ರಾಮಸ್ಥರ ಪರವಾಗಿ ಹಾಗೂ ಶಿಕ್ಷಣ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಓದುವಂಥ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಪಡೀಲಿ, ಒಳ್ಳೆಯ ರೀತಿ ದೇಶಕ್ಕೆ ಉಪಯೋಗ ಆಗಲಿ, ಒಳ್ಳೆಯ ಪ್ರಜೆಗಳಾಗಿ ಬೆಳೀಲಿ. ಅದಕ್ಕೆ ನಮ್ಮ ಬಳ್ಳೂರಿನ ಗ್ರಾಮಸ್ಥರ ಎಲ್ಲ ಸಹಕಾರ ಇರುತ್ತೆ. ಅವರಿಗೆ ಮುಂದಿನ ವಿದ್ಯಾಭ್ಯಾಸ ಸುಗಮವಾಗಿ ಸಾಗಲಿ ಅಂತ ಹಾರೈಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜಯಭಾರತಿ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ಆವರಣದಲ್ಲಿ ಒಂದು ಹಳೆಯ ಕಟ್ಟಡವನ್ನು ನಮ್ಮ ಬಳ್ಳೂರು ಗ್ರಾಮದ ವತಿಯಿಂದ ನವೀಕರಣ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದೇವೆ. ಈ 3 ತಿಂಗಳಲ್ಲಿ ನೀವು 3 ತಿಂಗಳಿಂದ ಈಗ ಈ ಸ್ಕೂಲನ್ನು ಬಂದು ನೋಡಿದಾಗ ಎಷ್ಟು ಹದಗೆಟ್ಟಿತ್ತು ಅಂದರೆ, ಕ್ಲಾಸ್ ರೂಮ್ಗಳಲ್ಲಿ ನ್ಯಾಯವಾಗಿ ನೆಲದಲ್ಲೆಲ್ಲ ಕುತ್ಕೊಳಕ್ಕೆ ಚೆನ್ನಾಗಿ ವ್ಯವಸ್ಥೆ ಇರಲಿಲ್ಲ. ಡೆಸ್ಕ್ಗಳೆಲ್ಲ ಹೋಗಿ ಹಳೇದಾಗ್ಬಿಟ್ಟಿದ್ವು. ಮತ್ತು ಕಿಟಕಿ ಬಾಗಿಲೆಲ್ಲ ಮುರಿದೋಗಿದ್ವು. ಶೌಚಾಲಯ ನ್ಯಾಯವಾಗಿರಲಿಲ್ಲ. ಮತ್ತು ಇಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ನಿಂತ್ಕೊಳ್ಳೋಕೆ ಬರೀ ಕಲ್ಲು ಮಣ್ಣುಗಳೇ ಇದ್ದು, ಮೇಲೆ ಎಲ್ಲ ಬಿಸಿಲು ಇರ್ತಾಯಿತ್ತು. ಇದೆಲ್ಲ ಮನಗೊಂಡು ನಮ್ಮ ಪ್ರಕಾಶಣ್ಣನವರು ಒಂದು ದಿವಸ ಈ ಸ್ಕೂಲ್ಗೆ ಬಂದು ನೋಡಿದಾಗ ತುಂಬ ಬೇಸರಗೊಂಡು ಆ ದಿನವೇ ಏನಾದರೂ ಇದಕ್ಕೊಂದು ಶಾಲೆಗೆ ಒಂದು ಮರುಜೀವ ಕೊಡಲೇಬೇಕು ಒಂದು ದೃಢ ನಿಶ್ಚಯ ಮಾಡಿ
ನಾವು ಕುತ್ಕೊಂಡು ಮಾತಾಡಿದಾಗ ಇದ್ರ ಬಗ್ಗೆ ಖರ್ಚು ವೆಚ್ಚಗಳೆಲ್ಲ ಯೋಚನೆ ಮಾಡಿದಾಗ ಸುಮಾರು ಒಂದು 50 ಲಕ್ಷ ರೂಪಾಯಿ ಅಷ್ಟು ಖರ್ಚು ವೆಚ್ಚಗಳು ಬರ್ಬೋದಂತ ಅಂದಾಜಿಸಿ ಸರ್ ಆಗಿದ್ದಾಗಲಿ ನಾವೇನೋ ಮಾಡೋಣ ಅಂದ್ಬಿಟ್ಟು ಮತ್ತು ನಾವೆಲ್ಲ ಸೇರಿ ನಮ್ಮ ಚಿಕ್ಕಪ್ಪನವ್ರದ್ದು ಭೇಟಿ ನಂಜಾಡನ್ನು ಕೇಳಿದಾಗ ಅವರು ಸಹ ಒಪ್ಕೊಂಡು ಮತ್ತು ಇವರೆಲ್ಲ ದೊಡ್ಡವ್ರು ಒಪ್ಕೊಂಡ್ಮೇಲೆ ಇನ್ನೇನಿದೆ ಅಂದ್ಬಿಟ್ಟು ನಾವೆಲ್ಲ ಹುಡುಗರೆಲ್ಲ ನಾವು ಹಂಗೆ ಕೈ ಜೋಡಿಸಿ ಸುಮಾರು ಒಂದು 50 ಜನ, ನೀವು ಆಚೆ ಕಡೆ ಲಿಸ್ಟಲ್ಲಿ ನೋಡಿ ಒಂದು 50 ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ. ಈ ಒಂದು ಹಳೆ ವಿದ್ಯಾರ್ಥಿಗಳು ಈ ಶಾಲೆನ ಈ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಅವ್ರು ಪಟ್ಟಿರೋ ಶ್ರಮ ನಿಜವಾಗ್ಲೂ ನಾನು ಅವ್ರಿಗೆ ಶ್ಲಾಘನೆಯನ್ನು ಕೊಡ್ತಾಯಿದ್ದೀನಿ. ಯಾಕಂದರೆ ಇದು ನಾನು ಒಬ್ಬನೇ ಹೇಳ್ತಾ ಇರ್ಬೋದು ನಾನು ಮಾಡಿದ್ದೀನಿ ಅಂದ್ಬಿಟ್ಟು, ಬಟ್ ಎಲ್ಲರ ಏನೋ ಸಹಾಯ ಇಲ್ಲದೆ ನಾನು ಒಬ್ಬನ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ಅವ್ರು ಕೊಟ್ಟಿದ್ದಾವೆ, ನಾನು ನಿಂತ್ಕೊಂಡು ಮಾಡಿಸಿದ್ದೀನಿ ಅಷ್ಟೇ ಹೊರತು ನನ್ನದೇನು ಹೆಚ್ಚುಗಾರಿಕೆ ಏನೂ ಇಲ್ಲ. ನಾನು ಈ ಶಾಲೆ ಹಳೆ ವಿದ್ಯಾರ್ಥಿ ಆಗಿದ್ದರಿಂದ ನನಗೂ ಈ ಶಾಲೆಗೆ ಏನಾದರೂ ಒಂದು ಮಾಡಬೇಕಂತ ಆಲೋಚನೆ ಇದ್ದಾಗ ಇಂಥ ಒಂದು ಸುಸಂದರ್ಭ ನನಗೂ ಒದಗಿ ಬಂದಿದ್ದು ನನಗೂ ತುಂಬ ಖುಷಿ ಕೊಡ್ತು. ಈ ಒಂದು ಶಾಲೆನ ಉನ್ನತೀಕರಿಸಿದ್ದಕ್ಕೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸೇವೆ ಸಲ್ಲಿಸಿದ್ದೀನಿ ಎಂದು ನನಗೂ ಖುಷಿ ಆಗ್ತಾಯಿದೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ನೂತನ ಕಟ್ಟಡದಲ್ಲಿ ಕುಳಿತುಕೊಳ್ಳುವ ಎಲ್ಲ ಏನು ಸುಸಜ್ಜಿತವಾಗಿ ಮಾಡಿದಂಥ ಎಲ್ಲ ನನ್ನ ಬಳ್ಳೂರು ಗ್ರಾಮದ ಎಲ್ಲ ಮಿತ್ರರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಬಂಧು ಬಳಗ ಗೆಳೆಯರಿಗೂ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ, ಹಾಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶೈಕ್ಷಣಿಕ ಸಹಕಾರ ಸಂಘದ ಈ ಒಂದು ಹಳೆಯ ಕಟ್ಟಡ ಏನಿದೆ, ಈ ಒಂದು ನವೀಕರಣ ಸಮಾರಂಭ ಭಾಳ ವಿಜೃಂಭಣೆಯಿಂದ ನಡೆದಿದೆ. ಈ ನವೀಕರಣಗೊಂಡದಕ್ಕೆ ಪ್ರಮುಖವಾಗಿ ಬಳ್ಳೂರು ಪ್ರಕಾಶ್ ಆಗ್ಬೋದು, ಮೈನಿ ಕಂಪ್ನಿಯವರಾಗ್ಬೋದು, ಭಾಳ ಪ್ರಮುಖವಾಗಿ ಈ ಒಂದು ಏನು ಈ ನವೀಕರಣ ಕಟ್ಟಡ ಇದೆ ಇದಕ್ಕೆ ಭಾಳ ಸಮಯವನ್ನು ಒತ್ತು ಕೊಟ್ಟು ನಮ್ಮ ಮಾಜಿ ಉಪಾಧ್ಯಕ್ಷ ಅನಿಲ್ ಕುಮಾರ್ ಅವರು ಈ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ. ಅವ್ರ ಜೊತೆಗೆ ಬಳ್ಳೂರಿನ ಅನೇಕ ಹಳೆ ವಿದ್ಯಾರ್ಥಿಗಳು ಈ ಜಯಭಾರತಿ ಶಾಲೆಯಲ್ಲಿ ಯಾರು ಓದಿದ್ದಾರೋ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ಜಯಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ, ಇದೇ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಅಧ್ಯಕ್ಷನಾಗಿ ನನಗೆ ಒಂದು ಅವಕಾಶವನ್ನು ನೀಡಿರ್ತಕ್ಕಂಥ ಜಯಭಾರತಿ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೆ, ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿಗೆ, ಪ್ರಮುಖವಾಗಿ 1951ರಲ್ಲಿ ಏನು ಈ ಸಂಸ್ಥೆ ಬಡ ಮಕ್ಕಳ ಶಿಕ್ಷಣವನ್ನು ಮೂಲ ಉದ್ದೇಶವನ್ನಾಗಿ ಇಟ್ಟುಕೊಂಡು ಈ ಸಂಸ್ಥೆ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೆ ಅನೇಕ ಆಡಳಿತ ಮಂಡಳಿ ಬಂದಿರ್ಬೋದು, ಅಧ್ಯಾಪಕರು ಆಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಪ್ರತಿಯೊಬ್ಬರು ಅವರದೇ ಆದ ಕಾಲಘಟ್ಟದಲ್ಲಿ ಅವರದೇ ಆದ ಕೊಡುಗೆಯನ್ನು ನೀಡಿ ಈ ಒಂದು ಸಂಸ್ಥೆಯನ್ನು ಒಂದು ಆಲದ ಮರದ ರೀತಿಯಲ್ಲಿ ಬೆಳೆಸಿದ್ದಾರೆ. ಅವರೆಲ್ಲರನ್ನೂ ಸ್ಮರಣೆ ಮಾಡಿಕೊಳ್ಳುತ್ತಾ ಮುಂದೆ ಈಗೇನು ಕಟ್ಟಡ ಆಗಿದೆಯೋ ಮುಂದೆ ಇನ್ನೂ ಅನೇಕ ಉದ್ದೇಶಗಳನ್ನ ಇಟ್ಕೊಂಡಿದ್ದೀರಿ, ಅದನ್ನು ಸಹ ಮುಂದೆ ಸಫಲ ಆಗಲಿ, ಮುಂದೆ ಬರೋ ಆಡಳಿತ ಮಂಡಳಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿ. ಈ ಒಂದು ಬಡ ಮಕ್ಕಳ ಒಂದು ಶಿಕ್ಷಣ ಉದ್ದೇಶ ಏನಿದೆ ಅದು ಸಾಕಾರಗೊಳ್ಳಿ, ಒಂದು ಸಹಕಾರ ಸಂಸ್ಥೆ ಇಡೀ ಕರ್ನಾಟಕ ಒಂದು ಮಾದರಿಯಾಗಿರಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾರೆ. ಕನ್ನಡ ಮಾಧ್ಯಮ ಮುಚ್ಚತೆ ಅಧ್ಯಕ್ಷ ಆದಮೇಲೆ ಇಷ್ಟೆಲ್ಲ ಕಾರ್ಯ ಹೇಗೆ ಸಾಧ್ಯ ಆಯಿತು? ಕನ್ನಡ ಮಾಧ್ಯಮ ಸಂಬಳ ಇದಿರಲಿಲ್ಲ ಇಲ್ಲಿ. ಹೌದು, ಈಗ ಇಲ್ಲಿ 1620 ಸದಸ್ಯರಿದ್ದಾರೆ. 1620 ಸದಸ್ಯರು ಇಲ್ಲಿ ಯಾರು ಮಕ್ಕಳು ಓದಿಸಲ್ಲ. ಯಾಕಂದರೆ ಎಲ್ಲರಿಗೂ CBSE ಸಿಲೆಬಸ್ ಬೇಕು, ICS ಸಿಲೆಬಸ್ ಬೇಕು, ಇನ್ನೊಂದು ಇಂಗ್ಲೀಷ್ ಮೀಡಿಯಮ್ ಬೇಕು. ಈ ಕನ್ನಡ ಮಾಧ್ಯಮಕ್ಕೆ ಅಡ್ಮಿಷನ್ ಆಗೋದು ಕಷ್ಟ ಇದೆ. ಆದ್ದರಿಂದ ಅದರಲ್ಲೂ ಕೂಡ ಕೆಲವು ಬಡ ಮಧ್ಯಮ ವರ್ಗದವರು ಬರ್ತಾರೆ ಈ ಶಾಲೆಗೆ. ಆದ್ದರಿಂದ ನಾವು ಈ ಸಂಸ್ಥೆ ಏನಿದೆ, ಈ ಕನ್ನಡ ಮಾಧ್ಯಮ ಶಾಲೆ ಇದೆ, ಕೆಲವು ಗುಲ್ಲೆಬ್ಬಿಸ್ತಾ ಇದ್ದಾರೆ, ಈ ಸಂಸ್ಥೆಯನ್ನು ಮುಚ್ತಾರೆ ಅಂತ. ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ. ಈ ಸಂಸ್ಥೆಯನ್ನು ಮುಚ್ಚಂಗಿದ್ರೆ ಈ ರೀತಿ ನವೀಕರಣ ಮಾಡಿ ಇದಕ್ಕೆ ಇಷ್ಟು ಒತ್ತು ಕೊಟ್ಟು ನಾವು ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸದಸ್ಯರ ಈ ವಿಚಾರದಲ್ಲಿ ಗೊಂದಲಾಗಬಾರ್ದು. ಇವತ್ತು ಹಳೆಯ ಕಟ್ಟಡ ನವೀಕರಣಗೊಂಡಿದೆ. ಹಳೆ ಕಟ್ಟಡ ಸುಮಾರು ಆಗ 1951ರಲ್ಲಿ ಪ್ರಾರಂಭವಾದಾಗ 8 ಕಟ್ಟಡಗಳು ಒಳಗೊಂಡಂತೆ ಶಾಲೆ ನಿರ್ಮಾಣವಾಗಿತ್ತು. ಆಗಿಂದ ಆಚೆಗೆ ಸುಮಾರು ಜನ ದಾನಿಗಳು ಒಂದೊಂದು ರೂಮು ಅವ್ರ ತಂದೆ ತಾಯಿ ಹೆಸರಲ್ಲಿ ಕೆಲವರು ಕೊಂಡಿದ್ದಾರೆ. ಆ ಕಟ್ಟಡ ಸ್ವಲ್ಪ ತುಂಬ ಶಿಥಿಲಗೊಂಡಿತ್ತು. ಇದನ್ನು ನೋಡಿದಂಥ ಬಳ್ಳೂರಿನ ಗ್ರಾಮಸ್ಥರು ಪ್ರಕಾಶ್ ರೆಡ್ಡಿ ಅವರು, BT ನಂಜಾರೆಡ್ಡಿ ಅವರು ಇರ್ಬೋದು, ಅದ್ರ ಜೊತೆಯಲ್ಲಿ ನಮ್ಮ ಅನಿಲ್ ಕುಮಾರ್ ಅವರು ಅವರ ಎಲ್ಲ ದಾನಿಗಳನ್ನು ಕರ್ಕೊಂಡ್ಬಂದು ಅನಿಲ್ ಕುಮಾರ್ ಅವರ ಮುಂದೆ ನಿಂತು ಸುಮಾರು 3 ತಿಂಗಳಿಂದ ಸತತವಾಗಿ ನಾವು ಡೈರೆಕ್ಟ್ರಾಗಿ ಇಲ್ಲಿ ಕಣ್ಣಲ್ಲಿ ಕಂಡಿದ್ದೀನಿ. ಅವ್ರನ್ನ ಊಟ ಕೂಡ ಹೋಗ್ತಿರಲಿಲ್ಲ, ನಿಂತ್ಕೊಂಡು ಅಷ್ಟು ಶ್ರದ್ಧೆಯಿಂದ ನಾನು ಓದಿದ ಶಾಲೆ ನಮ್ಮ ದೇವಸ್ಥಾನ ಇದ್ದಂಗೆ ಅಂತ ಹೇಳ್ಬಿಟ್ಟು ತುಂಬ ಅಚ್ಚುಕಟ್ಟಾಗಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಬಳ್ಳೂರು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಅನಿಲ್ ಕುಮಾರ್ ರೆಡ್ಡಿ ಅವ್ರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳ್ತಾ ಈ ಸಮಾಜದಲ್ಲಿ ಬಯಸ್ತೀನಿ. ಭಾರತೀಯ ವಿದ್ಯಾಸಂಸ್ಥೆ 75 ವರ್ಷಗಳನ್ನು ಪೂರೈಸಿ 76ನೇ ವರ್ಷದ ಹತ್ರ ಹೋಗ್ತಾ ಇದೆ. ಭಾಳ ಹಿಂತಿರುಗಿ ನೋಡಿದಾಗ ಭಾಳ ದೀರ್ಘಾವಧಿ. ಈ ದೀರ್ಘಾವಧಿಯಲ್ಲಿ ಹಲವಾರು ಆಡಳಿತ ಮಂಡಳಿಗಳು ಬಂದಿದ್ದಾವೆ. ಅವರು ತಮ್ಮ ಶಕ್ತಿಯಾನುಸಾರವಾಗಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಈ ಶಾಲೆ ಮಾತೃ ಸಂಸ್ಥೆ, ಈಗ ನಾವೇನು ಇಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಮೊದಲು ಪ್ರಾರಂಭವಾಗಿದ್ದು 1951ನೇ ಇಸ್ವಿಯಲ್ಲಿ ಇದೇ ಶಾಲೆಯಲ್ಲಿ.
ಈ ಶಾಲೆಗೆ ನಾವು ಓದಿದಂಥ ಶಾಲೆಗೆ ಏನಾದರೂ ನಾವು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಬಳ್ಳೂರು ಗ್ರಾಮದ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಸುಮಾರು 50-60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ನವೀಕರಣ ಮಾಡಿದ್ದಾರೆ. ಬಹುಶಃ 1-2 ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದವ್ರು ಯಾರಾದರೂ ಈಗ ಬಂದರೆ ಅದೇ ಶಾಲೆನ ಅಂತೇಳಿ ಕಂಡುಹಿಡಿಯೋದು ಕಷ್ಟ. ಆ ರೀತಿ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಒಂದು ಒಳ್ಳೆಯ ಶಾಲೆಯನ್ನಾಗಿಸಿ ಒಂದು ನವೀಕರಣ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ಈ ಶಾಲೆಯ ಇತಿಹಾಸದಲ್ಲಿ ಭಾಳಷ್ಟು ಸಂದಿಗ್ಧತೆಗಳನ್ನು ಬದಲಾವಣೆಗಳನ್ನು ಕಾಣ್ತಾನೆ ಬರ್ತಾಯಿದೆ. ಇಲ್ಲಿ ಬಸವಣ್ಣವರು ಬಸವರಾಜ್ ಅವರು ಅಧ್ಯಕ್ಷರಾದ ನಂತರ ಈ ಶಾಲೆಗೆ ಒಂದು ಹೊಸ ವೇಗವನ್ನು ಅಭಿವೃದ್ಧಿಗೆ ಕೊಟ್ಟರು. ಅವರು ಇಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗನ್ನು ಸಂಪೂರ್ಣವಾಗಿ ಅವರ ಕಾಲಾವಧಿಯಲ್ಲಿ ಕೊಟ್ಟಿಸಿದ್ದು. ಆ ನಂತರದಲ್ಲಿ ಇಂಗ್ಲೀಷ್ ಮೀಡಿಯಂ ಆಂಗ್ಲಮ್ಮ ಪ್ರೌಢಶಾಲೆ ನಡೀತಾ ಇದೆ. ಅದು ಕೂಡ ಬಸವಣ್ಣವರ ಅಧ್ಯಕ್ಷರಾಗಿದ್ದ ಕಾಲದಲ್ಲೇ ಆಗಿದ್ದು. ಅದಾದ ನಂತರ PG ಆಂಜಿನಪ್ಪನವರು ಅಧ್ಯಕ್ಷರಾಗಿದ್ದರು. ಕುಪೇಂದ್ರ ರೆಡ್ಡಿ ಅವರ ಮನವೊಲಿಸಿ ಅವರಿಂದ 1,30,30,00,000 ರೂಪಾಯಿದಲ್ಲಿ ಒಂದು ಬಿಲ್ಡಿಂಗ್ ಕಟ್ಸ್ಕೊಟ್ರು. ಮತ್ತು ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರೀತಿ ಮೇಲ್ಛಾವಣಿನ ಹಾಕ್ಕೊಟ್ರು. ಆನಂತರ ಅಧ್ಯಕ್ಷರಾದಂಥ ನಾನು ಅಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿ 2 ಫ್ಲೋರು ಒಂದು ಬಿಲ್ಡಿಂಗ್ ಕಟ್ಟಿ ಅದರಲ್ಲಿ ಲ್ಯಾಬು ಮತ್ತು ಒಂದು ಲೈಬ್ರರಿ ಎಲ್ಲ ಸಹ ಆಗಿದೆ. ಅದರ ಹಿಂದೆ ನಮ್ಮ ಮುಸಾಂಬ್ರೆಡ್ಡಿ ಅವರು, ಇಚ್ಛಾಗುರು ಮುಸಾಂಬ್ರೆಡ್ಡಿ ಅವರು, ಮಾಯಸಂದ್ರ ಗೋಪಾಲಪ್ಪನವರು ಎಲ್ಲರ ಅವಧಿಯಲ್ಲೂ ಕೂಡ ಈ ಅಭಿವೃದ್ಧಿ ಇಲ್ಲಿ ಆಗ್ತಾನೇ ಇದೆ. ಮತ್ತು ಈಗಿನ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗ ಕಾಲೇಜು, ಆಮೇಲೆ ಈ ಒಂದು ಕಟ್ಟಡ ಇವೆಲ್ಲನೂ ಭಾಳ ನೇತೃತ್ವ ವಹಿಸಿ ನವೀಕರಣ ಅವರು ನೇತೃತ್ವದಲ್ಲಿ ಮಾಡಿದ್ದಾರೆ. ಇಷ್ಟೆಲ್ಲ ಅಭಿವೃದ್ಧಿಗಳನ್ನು ಸಹಿಸದೇ ಇರ್ತಕ್ಕಂಥ ಕೆಲವು ನಿರಂತರವಾಗಿ ಈ ಒಂದು ಸಂಸ್ಥೆಗೆ ಕೆಟ್ಟ ಹೆಸರು ತರುವಂಥ ಅಪಪ್ರಚಾರವಂತ ಮಾಡುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇದ್ದೇವೆ. ಹಂಗಾಗಿ ಇವತ್ತು ನಮ್ಮ AR ಕೋರ್ಟಲ್ಲಿ ಕೂಡ ಇದರ ವಿರುದ್ಧ ಈ ಶಾಲೆಯಲ್ಲಿ ಏನೋ ಅಕ್ರಮಗಳು ನಡೆದಿದೆ ಅಂಥೇಳಿ ಕೇಸನ್ನು ಹಾಕಿ ಇವತ್ತು ಈ ಶಾಲೆಗೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಕೆಲವರು ಮಾಡ್ತಾನೇ ಇದ್ದಾರೆ. ಈಗ ಇಲ್ಲಿ ಯಾರೆಲ್ಲ ಈ ರೀತಿ ಷಡ್ಯಂತ್ರಗಳು ಮಾಡ್ತಾಯಿದ್ದಾರೆ, ಇಲ್ಲಿ ಅಭಿವೃದ್ಧಿಗೆ ವಿರೋಧಿಗಳಾಗಿರ್ತಕ್ಕಂಥವ್ರು, ಇಲ್ಲಿ ಅಭಿವೃದ್ಧಿ ಆಗಬಾರ್ದು ಅನ್ನೋ ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ಇಷ್ಟೆಲ್ಲ ಲಕ್ಷಾಂತರ ಜನರನ್ನು ಈ ಶಾಲೆಯಿಂದ ಹೋಗಿದ್ದಾರೆ 75 ವರ್ಷಗಳಲ್ಲಿ. ಬಹುಶಃ ಯಾವ ವರ್ಷಗಳಲ್ಲೂ ಸಹ ಈ ರೀತಿ ನಿರಂತರವಾಗಿ ಈ ಶಾಲೆಗೆ ಕಿರುಕುಳ ಕೊಡುವಂಥ ಪ್ರಯತ್ನ ಆಗಲಿಲ್ಲ. ಆದರೆ ಇವತ್ತು ಆಗಿದೆ. ಅವರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ. ಇವತ್ತು ಈ ಶಾಲೆ ಬಹುಶಃ ನೀವು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆಯಿಂದ ಕೇವಲ ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ, ಈ ಕನ್ನಡ ಪ್ರೌಢಶಾಲೆಯಲ್ಲಿ 9,000 ರೂಪಾಯಿ ಫೀಸನ್ನು ತಗೊಂಡು ಮಕ್ಕಳಿಗೆ ನೀವು ಯಾವುದೇ ಖಾಸಗಿ ಶಾಲೆಯಲ್ಲಿ ಕೊಡದೇ ಇರ್ತಕ್ಕಂಥ ಒಳ್ಳೆ ಯೂನಿಫಾರಮನ್ನು, ಶೂ ಸಾಕ್ಸ್ ಎಲ್ಲ ಯೂನಿಫಾರಮು ಶೂ ಸಾಕ್ಸ್ ಸುಮಾರು 3,000-4,000 ರೂಪಾಯಿ ಆಗ್ತದೆ. ಹಾಗಾಗಿ ಪ್ರತಿ ವರ್ಷ ಈ ಶಾಲೆಯಲ್ಲಿ ಅವ್ರು ಕೊಡೋಂಥ ಫೀಸು ಇಲ್ಲಿ ನಮ್ಮ ಶಿಕ್ಷಕರಿಗೂ ಸಹ ಆಗಲ್ಲ. ಆದ್ರೂ ಈ ಕನ್ನಡ ಶಾಲೆಯನ್ನು ಉಳಿಸ್ಕೊಬೇಕು ಅನ್ನೋ ದೃಷ್ಟಿಯಲ್ಲಿ ಆಡಳಿತ ಮಂಡಳಿ ಇದನ್ನು ಪ್ರಯತ್ನ ಮಾಡ್ತಾನೇ ಇದೆ. ಈಗ ನಮ್ಮ ಆಂಗ್ಲ ಪ್ರೌಢಶಾಲೆಯಲ್ಲಿ ಮತ್ತು ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಬರ್ತಕ್ಕಂಥ ಆದಾಯವನ್ನು ಇದಕ್ಕೆ ಹಾಕಿ ಈ ಶಾಲೆಯನ್ನು ಇಲ್ಲಿ ಬಡ ಮಕ್ಕಳ ಬಹುತೇಕ ಬಡ ಮಕ್ಕಳು ಮಧ್ಯಮ ವರ್ಗದ ಮಕ್ಕಳೇ ಬರೋದು ಅವ್ರ ದೃಷ್ಟಿ ಇಟ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತೇಳಿ ಈ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಕೆಲವರೆಲ್ಲ ನಿರಂತರವಾಗಿ ಅಪಪ್ರಚಾರ ಮಾಡ್ತಾಯಿದ್ರು. ಈ ಶಾಲೆಯನ್ನು ಮುಚ್ಚಿಬಿಡ್ತಾರೆ, ಕನ್ನಡ ಮಾಧ್ಯಮ ಶಾಲೆಯನ್ನು ಮುಚ್ಚಿಬಿಟ್ಟು ಇಲ್ಲಿನ ಪ್ರೌಢಶಾಲೆಯನ್ನು ಸಹ ಮುಚ್ಚಿಬಿಟ್ಟು ಇದನ್ನು ಇಂಗ್ಲೀಷ್ ಮೀಡಿಯಮ್ ಮಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾಯಿದ್ರು. ಇಷ್ಟೆಲ್ಲ ನವೀಕರಣ ಆಗಿರೋದು ಅವ್ರಿಗೆಲ್ಲನೂ ಉತ್ತರ ಕೊಟ್ಟಂಗಾಗಿದೆ. ಈ ಶಾಲೆಯನ್ನು ಯಾವುದೇ ಕಾರಣಕ್ಕೆ ಮುಚ್ಚಲ್ಲ. ಈ ಕನ್ನಡ ಶಾಲೆಯನ್ನು ಇನ್ನಷ್ಟು ಬಲಿಷ್ಠ ಮಾಡ್ತೀವಿ. ಇನ್ನಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಏನೆಲ್ಲ ಸಾಧ್ಯನೋ ಅದೆಲ್ಲ ಮಾಡ್ತೀವಿ. ಈ ಒಂದು ಸಂಸ್ಥೆ ಇರೋದ ನಿರಂತರವಾಗಿ ಯಾರೆಲ್ಲ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತಾ, ಮತ್ತೊಂದು ನಮ್ಮ ಅಧಿಕಾರಿಗಳು ಕೂಡ ಇಲ್ಲೆಲ್ಲ ಏನೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಬೇಕು. ಅವರು ಅಧಿಕಾರಸ್ಥರ ಜೀತದಾಳುಗಳಾಗೋ ರೀತಿಯಲ್ಲಿ ಅವರ ಮಾತು ಕೇಳಿಕೊಂಡು ಇಲ್ಲಿ ಏನು ಆಡಳಿತ ಮಂಡಳಿ ಕೆಲಸ ಮಾಡ್ತಾಯಿದೆ ಅದನ್ನೆಲ್ಲನೂ ಬದಿಗಿಟ್ಟು ಸಾಮಾನ್ಯ ನ್ಯಾಯಕ್ಕೆ ವಿರುದ್ಧವಾಗಿ ಈ ಸಂಸ್ಥೆಗೆ ಒಂದು ವಿರುದ್ಧವಾದಂತಹ ಒಂದು ನಡವಳಿಕೆಯನ್ನು ಅವರು ಮಾಡ್ತಾಯಿದ್ದಾರೆ.
ಅವರು ಕೂಡ ಯಾವುದೋ ಒಂದು ಶಾಲೆಯಲ್ಲಿ ಕಲಿತು ಬಂದವರೇ. ಈ ಶಾಲೆಯಲ್ಲಿ ಏನೇನು ಎಲ್ಲ ನಡೀತಾ ಇದೆ, ಯಾವ ರೀತಿ ವಿದ್ಯಾಭ್ಯಾಸ ಮಕ್ಕಳಿಗೆ, ಸಾಮಾನ್ಯ ಜನರಿಗೆ, ಬಡ ಜನರಿಗೆ ಸಿಗ್ತಾ ಇದೆ, ಅದನ್ನೆಲ್ಲ ಅವರೂ ಕೂಡ ಪರಿಶೀಲನೆ ಮಾಡಬೇಕಾಗಿತ್ತು. ಅವರು ಕೂಡ ಯಾರ ಅಧಿಕಾರ ಸಿರಿದ್ದಾರೆ ಅವರ ಮರ್ಜಿಗೆ ಒಳಗಾಗಿ ಈ ಒಂದು ಸಂಸ್ಥೆಗೆ ವಿರುದ್ಧವಾದ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಈ ಸಂಸ್ಥೆಯ ವಿರುದ್ಧ ನಿರಂತರವಾಗಿ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಅವರಿಗೆ ಒಂದು ಸದ್ಬುದ್ಧಿ ದೇವರು ಕೊಡಲಿ ಅಂತ ಹೇಳಿ ಆರೈಸ್ತೀನಿ.